2 ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ವೋಟ್ ಚೋರಿ ನಡೆದಿದೆ, ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ. ಸೋಮವಾರ ಅಧ್ಯಕ್ಷರೇ ಶಾಮನೂರು ಅಧ್ಯಕ್ಷರೇ ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಂತ್ರಿ ಇಲ್ಲ ಅವರು ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರಾ ನಾನು ಉತ್ತರ ಕೊಡ್ತೀನಿ ಅಂತ. ಇದು ದೊಡ್ಡ ಒಂದು ಶಾಸಕರು ಮತ್ತು ಸಚಿವರು ಕರೆಸಿ ಶಾಸಕರು ಮತ್ತು ಸಚಿವರು ಕರೆಸಿ ಕೂತ್ಕೊಳ್ಳಿ ಸರ್ ಉತ್ತರ ಇಲ್ಲೇ ಕೊಡ್ತೀನಿ ಅಂತ ಹೇಳಿರೋದು. ಶಾಸಕರು ಅಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷರೇ ಹೌಸ್ನಲ್ಲೇ ಉತ್ತರ ಕೊಡ್ತೀನಿ. ಏನ್ ಪ್ರಯೋಜನ ಹೇಳಿ? ಆಯ್ತು, ಸದನಕ್ಕೆ ಮಿಸ್ಗೈಡ್ ಮಾಡಿದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ನಾವು ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಹೇಳಿದಾಗೂ ಮಧ್ಯಾಹ್ನ ಮೇಲೆ ಕೊಡ್ತೀರಾ? ನೋಡಿ ಸಚಿವ ಬರ್ಬೇಕಲ್ಲ ಸದನ ಇವತ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ, ನಾನು ನೋಡ್ತೇನೆ. ಆಯ್ತು, ನಾನು ಮತ್ತೆ ಹೇಳ್ತೇನೆ, ಮಧ್ಯಾಹ್ನ ಹೇಳ್ತೇನೆ. ನಾನು ಮಧ್ಯಾಹ್ನ ಕೊಡಿಸ್ಬೇಕು. ನಾನು ಮೊದಲು ಮಾಡಿ ಕರೆಕ್ಟ್ ಮಾಡ್ತೀರಿ. ಆಯ್ತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.